ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ G9 ಹಾಕಿ ನಮ್ಮದು ಕರೆಕ್ಟಾಗಿ 20 ಡೇಸ್ ಆಗಿದೆ. ಸೊ ಈ G9 ಮಧ್ಯ ಕಲ್ಲಂಗಡಿ ಹಣ್ಣನ್ನು ಹಾಕಿದ್ದೀವಿ. ನೋಡ್ಬೋದು ಎಲ್ಲ ಮೇಲ್ಗಡೆ ಬಂದಿದೆ. ಕಂದು ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು. 25 ದಿನ ಆಯಿತು ಆ್ಯಕ್ಚುಲಿ. ನೋಡಿ ಎಲ್ಲ ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ನಾಟಿ ಮಾಡೋದು ನವಂಬರ್ ಡಿಸೆಂಬರಲ್ಲಿ ನಾಟಿ ಮಾಡಬೇಡಿ, ಚಳಿ ಇರುತ್ತೆ. ಚಳಿ ಇದ್ದಾಗ ನಿಮಗೆ ಎಲೆಗಳು ನೋಡಿ ಈ ಥರ ಚಿಕ್ಕ ಚಿಕ್ಕ ಎಲೆ ಬರುತ್ತೆ ವೀಕ್ಷಕರೇ. ನೋಡ್ಬೋದು ಇದು ನೋಡಿ, ಎಲೆಗಳು ಈ ಥರ ಚಿಕ್ಕದಾಗ್ಬಿಡುತ್ತೆ. ಯಾಕಂದರೆ ಚಳಿಗಾಲಕ್ಕೆ ಎಲೆ ಕರೆಕ್ಟಾಗಿ ಬರೋಲ್ಲ. ಅಂಥ ಟೈಮಲ್ಲಿ ಏನಿಲ್ಲ, ನೀವು ಇಮಿಡಿಯೇಟು ಒಂದು ಡೋಸ್ ಕೊಡಿ. 15 ಡೇಸ್ಗೆ ಒಂದೊಂದು ಡೋಸ್ ಕೊಟ್ಬಿಡಿ. ಮೇಲಿಂದನೇ ಒಯ್ಯಿರಿ. ನೋಡಿ ಎಲೆ ಡಿಫ್ರೆನ್ಸ್ ನೋಡ್ಬೋದು ನೀವು, ಚಿಕ್ಕದಾಗಿ ಹೋಗುತ್ತೆ. ಸೊ ಇದನ್ನು ನಾವು ನಮ್ಮದನ್ನು ಇವಾಗ 11 ಎಕರೆ ಮಾಡೋದ್ರಿಂದ ಇದು ಒಂದು ಪ್ಲಾಟು ಸ್ವಲ್ಪ ಡಿಲೇ ಆಯಿತು ಮಾಡೋದು. ಸೊ ಈ ಥರ ಎಲೆ ಬಂದಿದ್ದರೂ ಪರವಾಗಿಲ್ಲ. ನೋಡ್ಬೋದು ಇದು ಚಿಕ್ಕ ಎಲೆ ಇದೆ, ಅದು ನೆಕ್ಸ್ಟ್ ಬರೋ ಎಲೆ ಚೆನ್ನಾಗಿ ಬರುತ್ತೆ. ಸೊ ಇಮಿಡಿಯೇಟು ನೀವು ಒಂದು ಡೋಸ್ ಬುಡಕ್ಕೆ ಹಾಕಿ 15 ದಿನಕ್ಕೇ ಒಂದು ಡೋಸ್ ಕೊಟ್ಬಿಡಿ. ನೋಡಿ ಇವಾಗ ಈ ಥರ ಬರಬಾರ್ದು. ನೋಡಿ ಇದೆಲ್ಲನೂ ಒಂದೇ ಸಮ ಇದೆ ಎಲೆಗಳು, ಆ ಥರ ಇರಬಾರ್ದು. ನೆಕ್ಸ್ಟು ಸುಳಿ ಚೆನ್ನಾಗಿ ಬರ್ತಾಯಿದೆ, ಯಾಕಂದರೆ ಮೊನ್ನೆ ಒಂದು ಡೋಸ್ ಕೊಟ್ಟಿದ್ದೀವಿ. ಸೊ ಈ ಥರ ಯಾವಾಗಲೂ ಒಂದು ಎಲೆಗಿಂತ ನೆಕ್ಸ್ಟ್ ಎಲೆ ದೊಡ್ಡದಿರಬೇಕು. ಸೊ ಈ ಥರ ಯಾವಾಗ ಆಗುತ್ತೆ ಅಂದರೆ, ನಿಮಗೆ ಯಾವಾಗ ಚಳಿಗಾಲದಲ್ಲಿ ಮುಟ್ರಾಗುತ್ತೆ, ಇವಾಗೇನೆಲ್ಲ ತರಕಾರಿ ಎಲೆಗಳೆಲ್ಲ ಮುಟ್ರು ರೋಗ ಬರುತ್ತಲ್ಲ, ಆ ಥರ ನೋಡಿ ಇದು ಈ ಥರ ಬರಬಾರ್ದು. ಸೊ ಹಾಗಾಗಿ ನಾನು ಹೇಳೋದು, ಫಸ್ಟ್ ಟೈಮರ್ಸು ನಮ್ಮದು ಪರವಾಗಿಲ್ಲ. ಇದು ಒಂದು 600 ಕಂದು ಮಾತ್ರ. ಇದು 11 ಎಕರೆಯಲ್ಲಿ 600 ಕಂದು ನಾವು ಮ್ಯಾನೇಜ್ ಮಾಡ್ಬೋದು. ನಿಮಗೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಯಾರು ನವಂಬರ್ ಡಿಸೆಂಬರ್ ಜಾನ್ವರಿಲಿ ನಾಟಿ ಮಾಡಬೇಡಿ. ನೋಡಿ ಎಲೆ ಈ ಥರ ಬರಬೇಕು. ಸೊ ಇದು G9 ಪಚ್ಚಬಾಳೆ. ಸೊ ಪಿಕಪ್ ಆಗ್ತಾಯಿದೆ. ಸೊ ಏನಿಲ್ಲ, ಇಂಥ ಟೈಮಲ್ಲಿ ಡಬಲ್ ಡೋಸ್ ಕೊಡಿ. ಒಂದೊಂದು ಸತಿ ತೀರಾ ವೆದರು ತುಂಬ ಬ್ಯಾಡ್ ವೆದರ್ ಇದ್ದರೆ ನಿಮಗೆ 1 ಎಕರೆನೂ ಹಾಳಾಗೋಗುತ್ತೆ, 10 ಎಕರೆನೂ ಹಾಳಾಗೋಗುತ್ತೆ. ಯಾಕಂದರೆ ಗಿಡ ವೀಕ್ ಆದಾಗ ಏನಾಗುತ್ತೆ, ಬೇರೆ ಬೇರೆ ರೋಗ ಅಟ್ಯಾಕ್ ಆಗುತ್ತೆ. ಇವಾಗ ನಿಮಗೆ ಕುಕುಂಬರ್ ಮೊಸೈಕ್ ಡಿಸೀಸ್ ಅಂತ ಬರುತ್ತೆ. ಅದೇನಾದ್ರು ಬಂದರೆ ನಿಮ್ಗೆ 10 ಎಕರೆನೂ ವಾಶ್ ಔಟ್. ಸೊ ಹಾಗಾಗಿ ದಯವಿಟ್ಟು ನವಂಬರ್ ಡಿಸೆಂಬರ್ ಜಾನ್ವರಿ ಚಳಿಗಾಲ ಅಕ್ಟೋಬರ್ 15th ಒಳಗಡೆ ನಾಟಿ ಮಾಡಿ. ಆಮೇಲೆ ಜಾನ್ವರಿ 15th ಆದಮೇಲೆ ಫೆಬ್ರವರಿಗೆ ನಾಟಿ ಮಾಡಿ. ಒಳ್ಳೆ ರೇಟ್ ಸಿಗಬೇಕಂದ್ರೆ ಓನ್ಲಿ ಸೆಪ್ಟೆಂಬರ್ ಬೆಸ್ಟು. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 15th ಒಳಗೆ ಮಾಡಿದ್ರೆ ನಿಮಗೆ ಹಬ್ಬಕ್ಕೆ ಒಳ್ಳೆ ರೇಟ್ ಸಿಗುತ್ತೆ. ಬೇರೆ ಟೈಮಲ್ಲಿ ಬೆಳಿಬೋದು, ಫೆಬ್ರವರಿಯಿಂದ ಅಕ್ಟೋಬರ್ ತನಕ ಬೆಳಿಬೋದು. ನೋಡಿ ಇದು ಚೆನ್ನಾಗಿ ಬಂದಿದೆ. ಸೊ ಅಕ್ಟೋಬರಿಂದ ನೀವು ಅಕ್ಟೋಬರ್ 15th ತನಕ ಹಾಕಿ, ಫೆಬ್ರವರಿ ಆದಮೇಲೆ ಯಾವಾಗ ಬೇಕಾದ್ರೂ ನಾಟಿ ಮಾಡ್ಬೋದು. ರೇಟು ಹೇಳೋಕ್ಕೆ ಬರೋಲ್ಲ, ಬಟ್ ಒಳ್ಳೆ ರೇಟ್ ಸಿಗಬೇಕಂದ್ರೆ ನೀವು 100% ಸೆಪ್ಟೆಂಬರಲ್ಲೇ ಹಾಕಬೇಕು ವೀಕ್ಷಕರೇ. ಸೊ ನೋಡ್ಬೋದು, ಕಲ್ಲಂಗಡಿ ಮಧ್ಯ ಅಂತರ ಬೆಳೆ ಹಾಕಿ ಮಾಡ್ತಾಯಿದ್ದೀವಿ. 20,000 ಕಲ್ಲಂಗಡಿ ಹಾಕಿದ್ದೀವಿ. ಅದು ನೀವು ನೋಡ್ಬೋದು, ಅಲ್ಲಿ ಈ ಕಡೆ ಕಬ್ಬು, ಈ ಕಡೆ ಏಲಕ್ಕಿ. ಸೊ ಏಲಕ್ಕಿ ಹಾಕಿ ನಿಮಗೆ ಕರೆಕ್ಟಾಗಿ 50 ದಿನ ಆಗಿದೆ. ಸೊ ಏಲಕ್ಕಿ ಇದೆ, ಅಲ್ಲಿ ನೇಂದ್ರ ಇದೆ, ತಿರ್ಗಿ ಆ ಕಡೆ ಏಲಕ್ಕಿ, ಇಲ್ಲಿ ಕೋಸು, ಮೆಣಸಿನ್ಕಾಯಿ, ಇಲ್ಲಿ G9 ಕಬ್ಬು. ಸೊ ಎಲ್ಲ ಥರ ಮಾಡ್ತಾ ಇರೋದು ನಿಮಗೋಸ್ಕರ. ಯಾಕಂದರೆ ನಮ್ಮ ಜೀವಾಣುಗಳು ಎಲ್ಲದಕ್ಕೂ ಆಗುತ್ತೆ. ನಾವು ಬರೀ ಬಾಳೆಗೆ ಮಾಡ್ತಾಯಿಲ್ಲ, ಎಲ್ಲದಕ್ಕೂ ಆಗುತ್ತೆ. ಸೊ ಮೇಯ್ನು ಮಾಡಬೇಕಾಗಿರೋದು 1 ತಿಂಗಳಲ್ಲಿ 20 ದಿನಕ್ಕೆ ಕರೆಕ್ಟಾಗಿ ನೀವು ರೋಟೋವೇಟ್ರ್ ಹೊಡಿಲೇಬೇಕು. ಸೊ ನೋಡಿ, ನಾವು ರೋಟೋವೇಟ್ರ್ ಮಾಡಿಸಿದ್ದೀವಿ, ಪ್ಲಸ್ ಈ ಮಧ್ಯ ಲೇಬರ್ ಬಿಟ್ಟು ಕಳೆ ತೆಗ್ಸಿದ್ದೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಕಳೆ ಔಷಧಿ ಯಾವುದೇ ಕಾರಣಕ್ಕೂ ಹೊಡೆಯೋ ಹಾಗಿಲ್ಲ. ಎಲ್ಲ ಪರವಾಗಿಲ್ಲ ಬಂದಿದೆ. ಸೊ ಮುಟ್ರು ಇರೋದ್ರಿಂದ ಸ್ವಲ್ಪ ಎಲೆ ಚಿಕ್ಕದಾಗುತ್ತೆ, ಅದಕ್ಕೆ ಸ್ವಲ್ಪ ಸ್ಪ್ರೇ ಮತ್ತು ಬುಡಕ್ಕೆ ಹಾಕ್ಕೊಂಡ್ರೆ, ಡಬಲ್ ಡೋಸ್ ಕೊಟ್ಕೊಂಡ್ರೆ ಪಿಕಪ್ ಆಗುತ್ತೆ. ಸೊ ಏನೇ ಇದ್ರೂ ನೀವು 1 ಡೋಸು ಸ್ಪ್ರೇ ಮಾಡಿ, 1 ಡೋಸು ಬುಡಕ್ಕೆ ಹಾಕಿ. ಅದು ಏನೇ ಇರಲಿ, ನಿಮಗೆ ಗೊತ್ತಿರೋ ಅಂಥ ರೋಗ ಇರಲಿ, ಗೊತ್ತಿಲ್ಲದೆ ಇರೋಂಥ ರೋಗ ಇರಲಿ, ಎನಿ ಪ್ರಾಬ್ಲಮ್, 1 ಡೋಸ್ ಬುಡಕ್ಕೆ ಹಾಕೋದು, 1 ಡೋಸ್ ಸ್ಪ್ರೇ ಮಾಡೋದು, 1 ಡೋಸ್ ಬುಡಕ್ಕೆ ಹಾಕೋದು, 1 ಡೋಸ್ ಸ್ಪ್ರೇ ಮಾಡೋದು. 1 ತಿಂಗಳು ಆದಮೇಲೆ ನಿಮಗೆ ನೋಡಿ, ಇದು ಚಳಿಗೆ ಎಲೆಗಳೇ ಬಂದೇ ಇಲ್ಲ. ಇದು ದೊಡ್ಡದಾಗಿ, ಇಲ್ಲ ನೆಕ್ಸ್ಟು ಬರೋಂಥ ಚಿಗುರು ದೊಡ್ಡದು ಬಂದರೆ ಇದು ಕ್ಲಿಕ್ ಆಗುತ್ತೆ. ಇಲ್ಲಾಂದರೆ ಇದು ಕಿತ್ತು ಬಿಸಾಕ್ಬಿಟ್ಟು ಬೇರೆದು ಹಾಕಬೇಕು.
ಸೊ 1 ತಿಂಗಳಾದಮೇಲೆ ಇದಕ್ಕೂ ಎಲೆಗೆ ಹುಳ ಬರುತ್ತೆ, ನೋಡಿದ್ದೀರಾ. ಮೆಣಸಿನ್ಕಾಯಿ ಕಷಾಯ ಮಾಡ್ಕೊಂಡು ನೋಡಿದ್ರೆ 100% ಎಲ್ಲ ಪಿಕಪ್ ಆಗುತ್ತೆ. ನೋಡಿ ಈ ಥರದ್ದು ಇರೋದೆಲ್ಲ ಎಲೆ ಮುಟ್ರು ರೋಗ, ಅಂದರೆ ಚಳಿಗೆ ಮುಟ್ರು ಬಂದಿದೆ. ಈ ಸುಳಿ ಡೆವಲಪ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಅದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ. ಇನ್ನೊಂದು 15 ದಿನ ನೋಡಿ ಈ ಥರ ಇರಬೇಕು ಮಿನಿಮಮ್. ನೋಡಿ ಈ ಎಲೆಗಿಂತ ಈ ಎಲೆ ದೊಡ್ಡದು ಇರಬೇಕು, ಮೇಲೆ ಹೊಸ ಸುಳಿ. ಸೊ ಮಾಡೋಣ, ಇದನ್ನು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೇನಿಲ್ಲ ವೀಕ್ಷಕರೇ, 20 ದಿನಕ್ಕೆ ಕರೆಕ್ಟಾಗಿ ರೋಟೋವೇಟ್ರ್ ಅದು ಎಷ್ಟಾದ್ರು ಕಳೆ ಬಂದಿರಲಿ. ಯಾಕಂದರೆ ಕಳೆ ಜಾಸ್ತಿ ಆಗಿಬಿಟ್ರೆ, ಇವಾಗ ಈ ಗಿಡ ಇದೆ ನಮ್ಮದು, ಈ ಗಿಡಕ್ಕಿಂತ ಎತ್ತರ ನಿಮಗೆ ಕಳೆ ಆಗಬಾರ್ದು. ನೋಡಿ ಕಳಿಂಗಡಿ ಹಾಕಿದ್ದೀರಿ. ಸೊ ನಮ್ಮದು ಏನು ಮೇನ್ ಕ್ರಾಪ್ ಇದೆ, ಇಲ್ಲಿ ಬೆಳೆಯೋಂಥ ಕಳೆ ಎತ್ತರ, ಇದಕ್ಕಿಂತ ಎತ್ತರ ಆಗಿಬಿಟ್ರೆ ಫೇಲ್ಯೂರ್ ಆಗುತ್ತೆ. ಕಳೆನೇ ಅಲ್ಲ, ಯಾವ್ದಾದ್ರು ಇರ್ಬೋದು. ಎಷ್ಟೊಂದು ಜನ ನಾಟಿ ಮಾಡೋವಾಗ ಹುರುಳಿ ಹಾಕ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೇನೇ ಹಸರಲೆ ಗೊಬ್ಬರ ಮಾಡ್ಕೊಬೇಕಂದ್ರೂ ಬಾಳೆ ನೆಡೋಕ್ಕೆ ಮುಂಚೆ, ಬಾಳೆ ನೆಡೋವಾಗ ಹುರುಳಿ ಹಾಕಿದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲೇ ಇದ್ದು ಮಾಡೋಂಥ ರೈತರಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ 1 ವಾರ ಹೆಚ್ಚು ಕಮ್ಮಿ ಆದ್ರೂ ಮೇಯ್ನ್ ಕ್ರಾಪು ಕುಂಠಿತ ಆಗುತ್ತೆ. ಯಾಕಂದರೆ ನಾವು ಬಾಳೆಗಿಂತ ಎತ್ತರ ಬೇರೆ ಯಾವುದೂ ಬೆಳಿಬಾರ್ದು. ನಾವು ಇದ್ರ ಪಕ್ಕ ಏನೇ ಕಳೆ ಇರಲಿ, ನೀವು ಹುರುಳಿ ಹಾಕಿರಿ, ಇದಕ್ಕೆ ಸುತ್ಕೊಬಾರ್ದು, ಇದಕ್ಕಿಂತ ಓವರ್ಟೇಕ್ ಮಾಡಬಾರ್ದು. ಸೊ ಹಾಗಾಗಿ 20 ದಿನಕ್ಕೆ ಕಣ್ಮುಚ್ಕೊಂಡು ಒಂದು ಸತಿ ಬುಡಕ್ಕೆ ಹಾಕಿಸಿ. ಇವಾಗ 25 ದಿನ ಆಗಿದೆ. ನಾವು ಈ ವಾರ ಇನ್ನೊಂದು ಸತಿ ನಾವು ಬುಡಕ್ಕೆ ಹಾಕ್ಸ್ತೀರಿ. ಈ ಮುಟ್ಟ ಇರೋದ್ರಿಂದ ಆಲ್ರೆಡಿ ನಾವು 1 ಡೋಸ್ ಹಾಕಾಯಿತು. 15 ಡೇಸ್ಗೆ ಇನ್ನೊಂದು ಡೋಸ್ ಹಾಕ್ತಾಯಿದ್ದೀವಿ. ಅದರ ಅಪ್ಡೇಟನ್ನು ನಿಮಗೆ ಮಾಡ್ತೀನಿ. ಸೊ ಬರೀ ಇದೆ G9 ಅಲ್ಲ, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9, ಕಬ್ಬು, ತರಕಾರಿ ಎಲ್ಲದನ್ನು ಇಲ್ಲೇ 11 ಎಕರೆಯಲ್ಲಿ ಬೆಳೆ ತೋರಿಸ್ತಾ ಇದ್ದೀರಿ. ನೀವು ಈ ಜಗತ್ತಲ್ಲಿರೋಂಥ ಯಾವುದೇ ಬೆಳೆ ಇದ್ರೂ 100% ನಮ್ಮದು ಯೂಸ್ ಮಾಡ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಡೋಸೇಜ್ ಇರುತ್ತೆ. ಅದು ಫೋನ್ ಮಾಡಿ ತಿಳ್ಕೊಳ್ಳಿ, ಕೆಳಗಡೆ ಇರೋ ಅಂಥ ನಂಬರಿಗೆ ಫೋನ್ ಮಾಡಿ. ಸೊ ಇನ್ನು ಆ್ಯಪ್ ಫಾಲೋ ಮಾಡ್ತಾ ಇರೋರಿಗೆ ಕಂಪ್ಲೀಟು ಅಪ್ಡೇಟ್ ಸಿಗುತ್ತೆ. ನಾನೇನು ಹೇಳ್ತೀನಿ ಅದನ್ನು ಮಾಡಿ. ಅದು ಬಿಟ್ಟು ಬೇರೆ ಏನೂ ತರಬೇಕಾಗಿಲ್ಲ, ನೀವು ಏನೂ ಮಾಡಬೇಕಾಗಿಲ್ಲ. ಆಚೆ ಕಡೆ ಅಂಗಡಿಯಿಂದ ಏನೂ ತೊಗೊಬೇಕಾಗಿಲ್ಲ. ಆಮೇಲೆ ನೋಡಿ, ಇದು ಈ ಥರ ಸುಳಿಗೆ ಈ ಥರ ಬರುತ್ತೆ. ಇದೇನಿಲ್ಲ, ಸನ್ಬರ್ನ್ ಇದು. ಸೊ ಇದು ಸುಳಿ ಇರೋವಾಗ ಬಿಸಿಲು ಬಿದ್ದು ಸುಟ್ಟೋಗಿರುತ್ತೆ. ಇದು ಓಪನ್ ಆದಾಗ ತೂತಾಗುತ್ತೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಆಮೇಲೆ G9ಗೆ ಈ ಥರ ಪ್ಯಾಚಸ್ ಬರುತ್ತೆ ನೋಡಿ. ಈ ಎಲೆಗೆ ಈ ಪ್ಯಾಚ್ ಬರುತ್ತೆ, ನೇಂದ್ರಾಗೂ ಬರುತ್ತೆ ಮತ್ತು G9ಗೂ ಬರುತ್ತೆ. ಇದು ಏನು ರೋಗ ಅಲ್ಲ, ಬರೋದೇ ಹೀಗೆ ನೋಡಿ, ಇಲ್ಲಾಗಿದೆ. ಸೊ ನಾನು ತೋರಿಸಿದ್ನಲ್ಲ ಇವಾಗ ಇಲ್ಲಿ. ಸೊ ಸುಳಿ ಇದ್ದಾಗ ಈ ಥರ ಇರೋದು, ಆ ಎಲೆ ಬಿಟ್ಕೊಂಡ್ಮೇಲೆ ಅದು ಈ ಥರ ಆಗುತ್ತೆ, ಈ ಥರ ಆಗುತ್ತೆ. ಸೊ ನೀವು ಏನೂ ಭಯ ಬೀಳಬೇಕಾಗಿಲ್ಲ. ದಿಸ್ ಈಸ್ ನಾರ್ಮಲ್. ಒಂದು ಸ್ಪ್ರೇ ಹೊಡೆದಿದ ತಕ್ಷಣ ಇನ್ನೂ ಡಾರ್ಕ್ ಗ್ರೀನ್ ಬರುತ್ತಿದ್ದು. ಸೊ ಇವಾಗ 25 ಡೇಸ್ ಆಗಿರೋದ್ರಿಂದ ನೋ ಪ್ರಾಬ್ಲಮ್. ನೋಡಿ ಎಲ್ಲ ಕಡೆ ಸುಳಿಗೆ ಈ ಥರ ಆಗಿರುತ್ತೆ, ಅದೇನೂ ತೊಂದರೆ ಇಲ್ಲ. ಧೈರ್ಯವಾಗಿ ಮಾಡಿ ಫ್ರೆಂಡ್ಸ್. ಏನೇ ಇದ್ರೂ ಬುಡಕ್ಕೆ 1 ಡೋಸ್ ಎಕ್ಸ್ಟ್ರಾ ಹಾಕ್ಬೋದು. ನೀವೇನು ಒಂದೇ ತಿಂಗಳು ಕಾಯ್ಕೊಂಡು ಕೂತ್ಕೊಬೇಕಾಗಿಲ್ಲ. ವೀಕ್ ಇದೆ ಅನಿಸಿದ್ರೆ ಇಮಿಡಿಯೇಟ್ 1 ಡೋಸ್ ಹಾಕಿ. ಸ್ಪ್ರೇ ಮಾಡಿದಷ್ಟು ಫಾಸ್ಟ್ ಗ್ರೋತು, ತುಂಬ ಚೆನ್ನಾಗಾಗುತ್ತೆ ಗಿಡ. ಸೊ 2ನೇ ತಿಂಗಳಿಂದ ಹೆಂಗಿದ್ರು ನೀವು ಕಂಪಲ್ಸರಿ ಬುಡಕ್ಕೂ ಹಾಕಬೇಕು, ಸ್ಪ್ರೇನೂ ಮಾಡಬೇಕು. ಹಾಗಾಗಿ ಒಂದು 10 ದಿನ ಮುಂಚೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸೊ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. First Earth.